ಬಂಧುಗಳೇ, ಈ ಜನತಾ ಪಕ್ಷ, ಜನತಾ ದಳ, ಜನತಾ ಪರಿವಾರ ಯಾವುದೇ ಆಗಿರ್ಬೋದು, ಇದರ ಮೂಲ ನಮ್ಮದು ಕಾಂಗ್ರೆಸ್ ಪಕ್ಷದ ವಿರೋಧ. ಅವರ ಭಾವನೆಗಳು, ಅವರು ಇದಕ್ಕೆ ನಮ್ಮದು ಒಮ್ಮತವಿಲ್ಲದೆ ಹುಟ್ಟಿದಂಥ ಪಕ್ಷ ಈ ಜನತಾ ಪಕ್ಷ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರಿಗೆ ನಮ್ಮ ಬಗ್ಗೆ ಅನುಮಾನಗಳಿದೆ. ಅವರ ಇದನ್ನು ನಾನು ಇವತ್ತು ತೀರಿಸೋದಕ್ಕೆ ಒಂದೆರಡು ಮಾತು ಹೇಳ್ತೀನಿ. ಆಗಾಗಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಕೆಲವು ಹೊಂದಾಣಿಕೆಗಳನ್ನು, ಕೆಲವು ಇದನ್ನು ಮಾಡಿರ್ತೀವಿ. ಕಳೆದ ನಗರಸಭೆ ಚುನಾವಣೆಯಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧಿಸುವ ಶಕ್ತಿ ನಮಗೆ ಇರಲಿಲ್ಲ. ಆದ್ದರಿಂದ ಕೆಲವೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದು. ಅದರ ಉದ್ದೇಶ ಏನು ಅಂದರೆ, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ನಗರಸಭೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಉದ್ದೇಶದಿಂದನೇ ಆವತ್ತು ಆ ಕಾರ್ಯಕ್ರಮ ಮಾಡಿದ್ದು. ಆ ಥರ ಮಾಡಿರೋದಕ್ಕೇ ಇವತ್ತು 3 ವರ್ಷದಿಂದ ಕಾಂಗ್ರೆಸ್ಸನ್ನು ನಾವು ನಗರಸಭೆಯಿಂದ ಆಚೆ ಇಟ್ಟಿದ್ದೀವಿ. ಉದ್ದೇಶ ಅದು. ಎರಡನೇದು, ಪ್ರತಿಯೊಂದು ಚುನಾವಣೆಯಲ್ಲೂ ಅಷ್ಟೇ. ಈಗ ನಾವು ಗಡಿ ಭಾಗದಲ್ಲಿ ಇರೋದ್ರಿಂದ ನಮಗೆಲ್ಲ ಗೊತ್ತು. ನಮ್ಮ ಆಂಧ್ರದ ರಾಜಕೀಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇವತ್ತು ಪವನ್ ಕಲ್ಯಾಣ್ ಅವರು ಬರೀ 20 ಸೀಟ್ ತೊಗೊಂಡಾಗ ಅವ್ರನ್ನೆಲ್ಲರೂ ಟೀಕ್ಸಿದ್ರು. ಯಾವುದೇ ಮಾಧ್ಯಮ ಅವ್ರ ಹಿಂದೆ ಬರಲಿಲ್ಲ. ಅವ್ರು ಓನ್ಲಿ ಸೋಷಿಯಲ್ ಮೀಡಿಯಾ ನಂಬಿಕೊಂಡು ಚುನಾವಣೆಗೆ ಹೋದ್ರು. ಅವ್ರ ಶಕ್ತಿ 21 ಇತ್ತು. 21 ತೊಗೊಂಡ್ರೆ 21 ಗೆದ್ದರು. ಆದ್ದರಿಂದ ನಾನು ಹೇಳೋದಿಷ್ಟೇ, ನಮ್ಮ ಭಾಗದ ನಮ್ಮ ಕಾರ್ಯಕರ್ತರ ಶಕ್ತಿ ಎಲ್ಲಿರುತ್ತೆ, ನಮಗೆ ಎಲ್ಲಿ ಜನಬಲ ಇರುತ್ತೆ, ಅಲ್ಲಿ ನಾವು ಅತ್ಯಂತ ಯಶಸ್ವಿಯಾಗಿ ಮುಂದಕ್ಕೆ ಹೋಗ್ತೀವಿ. ಎಲ್ಲಿ ನಮಗೆ ಇದಿರುತ್ತೆ ಅಲ್ಲಿ ನಮ್ಮ ಹೊಂದಾಣಿಕೆ ಪಕ್ಷದ ಜೊತೆ ನಾವಿರ್ತೀವಿ. ಅದೇ ರೀತಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಕುಮಾರಣ್ಣ ಅವರು BJP ಜೊತೆ ಹೋಗೋದಕ್ಕೆ ಏನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಅದು 100% ತುಂಬ ಒಳ್ಳೆಯ ನಿರ್ಧಾರ. ಅವರನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ. ಈ ಗೌರಿಬಿದನೂರು ಭಾಗದಲ್ಲೂ ಅಷ್ಟೇ. ನೀವು ಯಾವುದೇ ಚುನಾವಣೆ ತಗೊಳ್ಳಿ, ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಂದಿರೋ ಮತಗಳೇ ಅತಿ ಹೆಚ್ಚು. ಯಾವತ್ತೂ ಕಾಂಗ್ರೆಸ್ಗೆ ಬಹುಮತ ಬಂದಿಲ್ಲ. ಎಲ್ಲ ನೀವು ಅವ್ರ ವಿರುದ್ಧವಾದ ಮತಗಳನ್ನ ಕೂಡಿಸಿ, ಅಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾದ ಮತಗಳೇ ಬಂದಿರೋದು. ಕಳೆದ 2 MP ಚುನಾವಣೆಯಲ್ಲೂ ಸಹ ಗೌರಿಬಿದನೂರು ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ಗೆ ವಿರುದ್ಧವಾಗೇ ಕೊಟ್ಟಿದೆ. ಈಗ ಇಲ್ಲಿ ಮಾನ್ಯ ಸುಧಾಕರ್ ಅವರು ಗೆದ್ದಿದ್ದಾರೆ. ಅದರಲ್ಲಿ ನೀವು ನೋಡಿ, ಮತಗಳ ಎಣಿಕೆ ನೋಡಿ, ಅದರಲ್ಲೂ ಗೌರಿಬಿದನೂರಲ್ಲಿ JDS ಮತ್ತು BJP ಎರಡೂ ಶಕ್ತಿಗಳು ಸೇರಿ ಕಾಂಗ್ರೆಸ್ಸನ್ನು ಮಣಿಸಿವೆ. ನಾವು ಇದೇ ರೀತಿ ಒಂದಾಗಿ ಕೆಲಸ ಮಾಡಿದ್ರೆ ಈ ಬರುವ ಚುನಾವಣೆಯಲ್ಲಿ ನಮ್ಮ ಯುವ ನೇತಾರರಾದ ನಿಖಿಲ್ ಅಣ್ಣ ಅವ್ರ ಜೊತೆ ಸೇರಿ ನಾವು ಮುಂದಿನ ಚುನಾವಣೆಯಲ್ಲಿ ಗೌರಿಬಿದನೂರು ಭಾಗವನ್ನು ನಾವು ಗೆಲ್ಲೇಬೇಕು. ಅದಕ್ಕೆಲ್ಲ ನೀವು ಕೃಷಿ ಮಾಡಬೇಕು, ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಧಿಕಾರ ನಿಮಗೆ ಆಕಸ್ಮಿಕವಾಗಿ ಬಂದಿದೆ, ನಿಜ. ಅಧಿಕಾರ ಶಾಶ್ವತ ಅಲ್ಲ. ನೀವೆಲ್ಲ ಈಜಿರೋದು ನಮ್ಮ ಕೊಳದಲ್ಲೇ. ಸಿದ್ದರಾಮಯ್ಯ, ಯಡಿಯೂರಪ್ಪ ಬಿಟ್ಟರೆ ಇನ್ನು ಮಿಕ್ಕಿರೋರೆಲ್ಲರೂ ಕುಮಾರಣ್ಣನ ಅಂಗಳದಲ್ಲಿ ಈಜಿರೋರೆ. ಇವತ್ತು ಅವರು ನಮಗೆ ಈಜು ಕಲ್ಸಕ್ಕೆ ಬರ್ತಾ ಇದ್ದಾರೆ. ಸ್ವಾಮಿ, ಟೀಕೆ ಮಾಡೋವಾಗ ಸ್ವಲ್ಪ ಎಚ್ಚರದಿಂದ ಮಾತಾಡಿ ಅಂತ ನಾವು ಹೇಳ್ತಾ, ನಾಳೆ ದಿನ ನಾವು ಅಧಿಕಾರಕ್ಕೆ ಬರ್ತೀವಿ. ಜನತಾ ದಳವನ್ನು ಜಾಸ್ತಿ ಕೀಳಾಗಿ ನೋಡಬೇಡಿ. ಏಕೆ ಅಂದರೆ ಈ ಪಕ್ಷ ಈ ದೇಶಕ್ಕೆ ಒಬ್ಬ ಪ್ರಧಾನಿಯನ್ನು ಕೊಟ್ಟಿದೆ, ಈ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿಯನ್ನು ಕೊಟ್ಟಿದೆ. ಇದಕ್ಕೂ ಮುಂಚೆ ಸಹ ಜನತಾ ಪರಿವಾರದಿಂದ ಅತ್ಯಂತ ಅನೇಕ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳಿದ್ದಾರೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಸದಸ್ಯತ್ವ ನೋಂದಣಿ ನಿಖಿಲ್ ಅಣ್ಣವ್ರು ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಏನಿಲ್ಲ, ನಾವು ನಿಮ್ಗೊಂದು ಮೊಬೈಲ್ ನಂಬರ್ ಹೇಳ್ತೀವಿ. ಆ ಮೊಬೈಲ್ ನಂಬರ್ಗೆ ನೀವು ಡಯಲ್ ಮಾಡಬೇಕು, ಕಾಲ್ ಮಾಡಬೇಕು. ಅದು ಕಟ್ಟಾಗುತ್ತೆ. ಒಂದು 3 ಸೆಕೆಂಡ್ ಆದಮೇಲೆ ನಿಮ್ಗೊಂದು ಸಣ್ಣ ಮೆಸೇಜ್ ಬರುತ್ತೆ. ಅದರಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕನ್ನು ಒತ್ತಬೇಕು. ಆ ಲಿಂಕಲ್ಲಿ ಒತ್ತಿದ್ರೆ ನಿಮ್ಮ ಹೆಸರು, ವಿಳಾಸ, ಅಡ್ರೆಸ್ಸು, ಏಜು ಎಲ್ಲ ಇರುತ್ತೆ. ಅದನ್ನು ಮುಗಿಸ್ಕೋಬೇಕು. ಅದ್ರ ಕೆಳಗಡೆ ಇನ್ನೊಂದು ಸಣ್ಣ ಆಪ್ಷನ್ ಇದೆ. ಅದು ನೀವು ಒತ್ತಿದ್ರೆ ನೀವು ನಿಮ್ಮ ಪ್ರೊಫೈಲ್ ಪಿಕ್ಚರ್ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಓಕೆ. ನಿಮ್ಗೆ ಆಧಾರ್ ಕಾರ್ಡ್ ಯಾವ ರೀತಿ ಬರುತ್ತೆ ಆ ಥರದ್ದು ನಿಮ್ಮ ಮೊಬೈಲ್ಗೆ ಒಂದು ಇದು ಬರುತ್ತೆ. ನಾವು ಹೋಗಿ ಒಂದು ಕಲರ್ ಪ್ರಿಂಟ್ ತೊಗೊಂಡು ಅದಕ್ಕೆ ಲ್ಯಾಮಿನೇಷನ್ ಮಾಡಿಸ್ಕೋಬೋದು. ತುಂಬ ಅತ್ಯುತ್ತಮವಾಗಿ ಈಸಿಯಾಗಿ, ಮುಂಚಿನ ಥರ ಬೆಸರು ಬರ್ಕೊಳ್ಳೋದು, ಫೋನ್ ನಂಬರ್ ಬರೆಯೋದು, ಅಡ್ರೆಸ್ ಆ ಥರ ಏನೂ ಇರೋದಿಲ್ಲ. ನಿಮ್ಮ ಮೊಬೈಲಲ್ಲಿ ಈ ಥರ ಒಂದು ಸಣ್ಣದೊಂದು ಪ್ರೊಸೀಜರ್ ಅಷ್ಟೇ. ಆ ಮೊಬೈಲ್ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡೋದು, ಆ ಲಿಂಕ್ ಒತ್ತೋದು, ಅದರಲ್ಲಿ ನಿಮ್ಮ ಡೀಟೇಲ್ಸ್ ಹಾಕೋದು, ನಿಮ್ಮ ಸದಸ್ಯತ್ವ ನೋಂದಣಿ ಆಗುತ್ತೆ. ನಿಮ್ಮದಾಯಿತು. ನಿಮ್ಮ ಮನೇಲಿ ಮಿನಿಮಮ್ 4-5 ಜನ ಇರ್ತೀವಿ ನಾವು. ಅವ್ರದ್ದೆಲ್ಲ 4-5 ಜನದ್ದು ಮಾಡಿಸಿ. ನಿಮ್ಮ ಕ್ಲೋಸ್ ಫ್ರೆಂಡ್ಸು ಅವ್ರಿಗೆ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಸಂಘಟನೆ ಬಗ್ಗೆ ಹೇಳಿ ವಿವರಿಸಿ ಅವ್ರಿಗೆ ಮೆಚ್ಚಿಸಿ. ನಮ್ಮ ಕುಮಾರಣ್ಣನ ಕೆಲಸಗಳು ಎಲ್ಲರಿಗೂ ಗೊತ್ತಿದೆ, ಜಗತ್ ಪ್ರಸಿದ್ಧ ಕೆಲಸಗಳು. ಅದನ್ನು ಅವ್ರಿಗೆ ವಿವರಿಸಿ ಅವ್ರಿಗೂ ನೋಂದಣಿ ಮಾಡಿಸಿ. ನಿಮ್ಮ ಫ್ರೆಂಡ್ಸು, ನಮ್ಮ ಕಾರ್ಯಕರ್ತರು, ಹೀಗೆ ಪ್ರತಿಯೊಂದು ಹಳ್ಳಿಯಲ್ಲೂ ಗಲ್ಲಿಯಲ್ಲೂ ಈ ಕಾರ್ಯಕ್ರಮವನ್ನು
ತಾವೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಮಾಡಿ ನಮ್ಮ ಗೌರಿಬಿದನೂರಿನಿಂದ ಅತಿ ಹೆಚ್ಚು ಕಾರ್ಯಕರ್ತರನ್ನ ನಾವು ಕೊಡಬೇಕು ಅಂತ ನನ್ನ ಆಸೆ. ದಯವಿಟ್ಟು ಅದಕ್ಕೆ ನೀವೆಲ್ಲ ಸಹಕರಿಸ್ತೀರಾ ಅಂತ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.